ಶ್ರೀ ಸೇವಾಲಾಲ್ ಸಂಘದ ವತಿಯಿಂದ ಮೈಸೂರಮ್ಮನ ದೊಡ್ಡಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದಂತಹ ಮಾರಿ ಹಬ್ಬದ ಜಾತ್ರಾ ಮಹೋತ್ಸವ. ಆನೇಕಲ್ ತಾಲೂಕಿನ ಎಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳೂರು ಹಬ್ಬದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೈಸೂರಮ್ಮನ ದೊಡ್ಡಿ ಗ್ರಾಮದಲ್ಲಿರುವಂತಹ ಶ್ರೀ ಸೇವಾಲಾಲ್ ಹಾಗೂ ಜಗನ್ಮಾತೆ ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಬಂಜಾರ ಶ್ರೀ ಸೇವಾಲಾಲ್ ಸಂಘದ ವತಿಯಿಂದ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಮಾರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಊರಿನ ಮಹಿಳೆಯರು ಮಾರಿಯಮ್ಮ ದೇವಿಗೆ ದೀಪದ ಆರತಿಯನ್ನ ಬೆಳಗಿದ್ರು. ಕಾರ್ಯಕ್ರಮದಲ್ಲಿ ವೀರಗಾಸೆ ಕಲಾತಂಡಗಳು ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಬಂಜಾರ ಲಮ್ಮಾಡಿ ಸಂಪ್ರದಾಯದಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ರವಿಕುಮಾರ್, ಕಾಳನಾಯಕ್, ಅನಿತಾ, ಭೀಮಾನಾಯಕ್, ಲೋಕೇಶ್ ಸೇರಿದಂತೆ ಮೈಸೂರಮ್ಮನ ದೊಡ್ಡಿ ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು. ಏಳೂರು ಹಬ್ಬ ಅಂತ ಹೇಳಿ ಏಳೂರು ಸೇರಿ ನಾವು ಹಬ್ಬವನ್ನು ಆಚರಿಸ್ತಿದ್ದೀವಿ. ಏಳೂರಲ್ಲಿ ನಮ್ಮೂರ ಹೆಸರು ಮೈಸೂರಮ್ಮನ ದೊಡ್ಡಿ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ಬಂಜಾರ ಶ್ರೀ ಸೇವಾಲಾಲ್ ಸಂಘ ಅಂತ ಹೇಳಿ ನಮ್ಮ ಸಂಘದ ಹೆಸರು. ಇಲ್ಲಿ ಏನು ಸಂಪ್ರದಾಯ ಅಂದ್ರೆ ನಾವು ಯಾಕೆ ಮಾರಿ ಹಬ್ಬ ಮಾಡ್ತೀವಿ ಅಂದ್ರೆ, ಈ ಮಾರಿಗಳು, ದೆವ್ವಗಳು, ಪಿಚಾಚಿಗಳು ಯಾರು ನಮ್ಮ ಜನಕ್ಕೆ ತೊಂದರೆ ಆಗ್ಬಾರ್ದು, ಏನು ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಈ ಮಾರಿ ಹಬ್ಬನ ಆಚರಿಸ್ತೇವೆ. ಈ ಆಚರಿಸಣೆ ಮಾಡಿ ಆಮೇಲೆ ಈ ನಮ್ಮ ಏನು ಸಂಪ್ರದಾಯ ಇದೆ, ನಮ್ಮ ಬಂಜಾರ ಲಂಬಾಣಿ ಜನಾಂಗದವರು, ನಮ್ಮ ಸೇವಾಲಾಲ್ ಏನಿದ್ದಾರೆ, ನಾವು ಅದಕ್ಕೆ ಇದು ಬಲಿ ಏನು ಕೊಡುವುದಿಲ್ಲ. ನಾವು ಕೊಡೋದು ಮಾರಿಗೆ. ಅದಕ್ಕೇನಿದೆ ಸ್ವೀಟ್ ಇಡ್ತೀವಿ, ಅದ್ರ ಪ್ರಕಾರ ಮಾಡ್ತೀವಿ. ಈ ತರ ಮಾಡಿ ನಾವು ಎಲ್ಲಾ ಜನಕ್ಕೆ ಊಟ ಹಾಕ್ತೀವಿ. ನಾವು 10 ವರ್ಷಕ್ಕೆ ಒಂದ್ಸಾರಿ ಮಾಡ್ತಾ ಇದೀವಿ ನಮ್ಮೂರಲ್ಲಿ. ಕೆಲವು ಕಡೆ ವರ್ಷಕ್ಕೊಂದ್ಸಾರಿ ಮಾಡ್ತಾರೆ. ನಾವು 10 ವರ್ಷಕ್ಕೆ ಒಂದ್ಸಾರಿ ಅದ್ದೂರಿಯಾಗಿ ಮಾಡ್ತೀವಿ ಸರ್. ನನ್ನ ಹೆಸರು ಕಾಳನಾಯ್ಕ್ ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ಅನಿತಾ. ನಾನು ಮೈಸೂರಮ್ಮನ ದೊಡ್ಡಿ ಗ್ರಾಮಸ್ಥೆ, ಇಲ್ಲೇ ಹುಟ್ಟಿ ಬೆಳೆದಿರೋರು. ನಮ್ದೊಂದು ಬಂಜಾರ ಏನಂದ್ರೆ ಸಂಸ್ಕೃತಿಲಿ, ನಮ್ಮ ಸಂಸ್ಕೃತಿಲಿ ಹಬ್ಬ ಮಾಡೋದು. ಈ ಉಡುಗೆ ತೊಡುಗೆ ಏನ್ ನೋಡ್ತಾ ಇದ್ದೀರಾ, ಪೇಟಗಳೇನ್ ನೋಡ್ತೀರಾ, ಪಂಚೆಗಳೇನ್ ನೋಡ್ತೀರಾ, ಇದೆಲ್ಲ ನಮ್ ಸಾಂಪ್ರದಾಯಿಕವಾಗಿ ಬಂದಿರುವಂತ ಉಡುಪು ತೊಡುಪುಗಳು. ಯಾಕೆ ಈ ಹಬ್ಬನ ನಾವು ಆಚರಿಸ್ತೀವಿ ಅಂದ್ರೆ, ಒಂದು ಡ್ರೆಸ್ ಅಲ್ಲೂ ಅಷ್ಟೇ ಒಂದು ನೋಡ್ತಾ ಇದ್ದೀರಾ, ಒಂದು ಗ್ಲಾಸ್ಗಳು ಇರುತ್ತೆ. ಆ ಗ್ಲಾಸ್ಗಳು ಕಾಡಲ್ಲಿ ಹೋಗಿ ಹೆಣ್ಮಕ್ಳು ಸೌದೆ ಕಡ್ಕೊಂಡ್ ಬರೋದ್ರಿಂದ ಹುಲಿಗಳು, ಪ್ರಾಣಿಗಳೆಲ್ಲ ಎದ್ರಿ ಓಡೋಗ್ತಾ ಇತ್ತಂತೆ. ಹಂಗಾಗಿ ಗ್ಲಾಸ್ ಇರೋ ಉಡುಪುಗಳು ನಾವು ಕೈಯಲ್ಲಿ 24,000 ಸ್ಟಿಚಸ್ ಗಳನ್ನ ಹೊಂದಿರುವಂತ ಕೈ ಉಡುಗೆಗಳನ್ನ ಮಾಡಿ ನಾವು ತೊಡ್ಕೊಳ್ಳೋದು. ಇದು ನಮ್ ಸಾಂಪ್ರದಾಯಿಕ ಹಬ್ಬ ಕೂಡ. 10 ವರ್ಷಕ್ಕೊಮ್ಮೆ ಸರಿ ಬರೋದು, ಅದ್ದೂರಿಯಾಗಿ ಕೂಡ ಆಚರಿಸ್ತಾ ಇದೀವಿ. ನಮ್ ಹಿಂದೆ ಇರೋ ಗ್ರಾಮಸ್ಥರು ಮತ್ತೆ ಸದಸ್ಯರುಗಳನ್ನ ನೋಡ್ತಾ ಇದ್ದೀರಾ. ನಮ್ದೊಂದು ತಂಡ ಕಟ್ಕೊಂಡು ಒಗ್ಗಟ್ಟಲ್ಲಿ ಎಲ್ಲಾ ಹುಡುಗರು ಒಗ್ಗಟ್ಟಾಗಿ ಊರೆಲ್ಲ ಸೇರಿ ಒಗ್ಗಟ್ಟಿಂದ ಅದ್ದೂರಿಯಾಗಿ ನಮ್ಮ ಸಮಾರಂಭನ ಆಚರಿಸ್ತಾ ಇದೀವಿ. ನಾವು ಆರ್ಕೆಸ್ಟ್ರಾ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ನಮ್ಮ ಉಡುಪು ತೊಡ್ಬೋದು. ಒಂದು ತೀಜ್ ಅಂತ ಮಾಡ್ತೀವಿ. ಆ ತೀಜ್ ಏನಂದ್ರೆ, ನಾವು ಗೋಧಿಲಿ ಮಾತ್ರ ಸಿರಿಧಾನ್ಯಗಳಾಕಿ ಗೋಧಿಲಿ ಮೊಳಕೆ ಬರ್ಸ್ತೀವಿ. 9 ದಿನಗಳ ಕಾಳ ಮನೆಯಲ್ಲಿ ಹಾಕಿ ನೆನೆಸಿ ತೀಜ್ ಮಾಡಿ ಅದನ್ನ ದೇವ್ರ ಮುಂದೆ ಇವತ್ತು ಮೆರವಣಿಗೆಯಲ್ಲಿ ತಗೊಂಡ್ಬಂದಿರ್ತೀವಿ. ಅದೆಲ್ಲ ಯಾಕಂದ್ರೆ, ಒಂದು ನಾವೇನೇನು ಧಾನ್ಯಗಳು ಬೆಳಿತೀವಿ ಅದಕ್ಕೊಂದು ಉದ್ದೇಶವಾಗಿ ಇಟ್ಕೊಂಡು ಅದನ್ನ ಹೊಸ ಚಿಗುರು ಎಲ್ಲಾರ ಮನ್ಸಲ್ಲೂ ಚಿಗುರ್ಲಿ, ಎಲ್ಲಾರ್ಗು ಆರೋಗ್ಯ, ಅಂತಸ್ತು, ಐಶ್ವರ್ಯಗಳನ್ನ ಕೊಟ್ಟಿ ಆ ದೇವಿ ಕಾಪಾಡ್ಲಿ ಅಂತ ಹಾರೈಸ್ಕೊಂಡು ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಧನ್ಯವಾದ. ಭೀಮಾನಾಯಕ್ ಅಂತ. ಇವರು ಸುಮಾರು 70 ವರ್ಷದಿಂದ ಚಾಲ್ತಿಯಲ್ಲಿದೆ. ಇವರು ಮೈಸೂರು ದೊಡ್ಡಿ ಅಂತ. ಬಾಲಾನಾಯಕ್ ಅಂತ, ಲೇಟ್ ಬಾಲಾನಾಯಕ್ ಅವರು ಊರ್ ಕಟ್ಟಿದ್ದು. ಆಮೇಲೆ ಅವ್ರ ಜೊತೆಲಿ ನಮ್ಮ ಕೆಲವರು ಹಿರಿಯರು, ಗೀಲಿ ನಾಯಕರಾಗಿರ್ತಾರೆ, ಕೊಬ್ಬಳ ನಾಯಕ, ಮತ್ತೆ ಸೇವಿ ನಾಯಕ, ಮಾದ್ಯ ನಾಯಕ ಎಲ್ಲ ಬಂದು ಒಬ್ಬೊಬ್ಬರಿಯಾಗಿ ಊರ್ ಕಟ್ಟಿ ಇವತ್ತಿನ ದಿವಸ 70 ಮನೆಗಳಿದೆ. ಒಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಬರೀ ಲಂಬಾಣಿಸೇ ಇರೋದು, ನಮ್ಮ ಬಂಜಾರ ಜನಾಂಗದವರೇ ಇರೋದಿಲ್ಲ, ಎಲ್ಲ ಬೇರೆ ಯಾರು ಇಲ್ಲ. ಸೊ ಅದ್ರಲ್ಲೂ ಕೂಡ ಈ ಹಬ್ಬ ಏನು ಮಾರಿ ಹಬ್ಬ ಅಂತ ನಾವು ಮಾಡ್ತಾ ಇದೀವಿ. 10 ವರ್ಷ ಆದ್ಮೇಲೆ ಮಾಡ್ತಾ ಇದೀವಿ. ನೀವು ನೋಡ್ತಿರ್ಬೋದು, ನಮ್ಮ ಯುವಕರೆಲ್ಲ ಎಷ್ಟು ಸಂಭ್ರಮದಿಂದ ಪೇಟ ಕಟ್ಕೊಂಡು ನಮ್ಮ ಜನಾಂಗದ ಡ್ರೆಸ್ ಹಾಕೊಂಡು ಏನು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಮತ್ತೆ ಬಂಜಾರ ಸೇವಾ ಗುರು ಸೇವಾಲಾಲ್ ದಾರಿಯಲ್ಲಿ ನಮ್ಮ ಯುವಕರೆಲ್ಲ ನಡ್ಕೊಂಡ್ ಬರ್ತಿದ್ದಾರೆ. ಅದೊಂದು ಖುಷಿಯ ವಿಚಾರ. ಸೊ ಒಂದು ನನ್ನ ಕಿವಿ ಮಾತು ಏನಂದ್ರೆ, ಇಲ್ಲಿ ಇದೇ ರೀತಿ ಇವತ್ತೇನು ಒಗ್ಗಟ್ಟಾಗಿ ಏನು ಕೆಲಸ ಮಾಡ್ಕೊಂಡು ಬಂದ್ರು ನಮ್ಮ ಯುವಕರೆಲ್ಲ ಇದೇ ರೀತಿ ಇನ್ನು ಮುಂದಿನ ದಿವಸದಲ್ಲಿ ಎಲ್ಲ ಯುವಕರು ಒಗ್ಗಟ್ಟಾಗಿ ಕೆಲಸ ಮಾಡ್ಲಿ, ನಮ್ಮ ಜನಾಂಗನ ಹೆಮ್ಮೆಯನ್ನ ಮತ್ತೆ ಉತ್ತುಂಗಕ್ಕೆ ಏರಿಸಲಿ ಅಂತ ನನ್ನ ಬಯಕೆ. ಈ ಏಳೂರು, ಈ ಪಂಚಾಯತಿಯಲ್ಲಿ ಏಳೂರು ಅನ್ನೋದು ಒಂದು ನಾವೇನ್ ಹಬ್ಬ ಮಾಡ್ತಿದ್ದೀವಿ, ಈ ಪಂಚಾಯತಿ ಮತ್ತೆ ಈ ಆನೇಕಲ್ ತಾಲೂಕಲ್ಲೇ ಸಂಭ್ರಮ. ಎಲ್ಲಿ ಯಾರಿಗೆ ಫೋನ್ ಮಾಡ್ಲಿ ನಮ್ಗೆ ಹೇಳಿದಾರಪ್ಪ, ಹಬ್ಬಕ್ಕೆ ಹೇಳಿದ್ದಾರೆ, ಬಹಳ ವಿಜೃಂಭಣೆಯನ್ನು ಮಾಡ್ತಿದ್ದಾರೆ. ನೋಡಿ, ಒಂದು 70 ರಿಂದ 80 ಪಲ್ಲಕ್ಕಿ ಆನೇಕಲ್ ತಾಲೂಕಲ್ಲಿ ಹಿಸ್ಟ್ರಿಯಲ್ಲಿ ಇಲ್ಲ. ಸೊ ಇವತ್ತಿನ ದಿವಸ 70 ಪಲ್ಲಕ್ಕಿ ಒಟ್ಟಿಗೆನೆ ಎಲ್ಲ ಊರಿಗೂ ಹೋಗಿ ಬಹಳ ವಿಜೃಂಭಣೆ ಮಾಡ್ತಿದ್ದಾರೆ.
ಸೊ ನಮಗೆ ಬಹಳ ಖುಷಿ. ಅದರಲ್ಲೂ ನಮ್ಮ ಬಂಜಾರ ಏನಿದೆ, ನಮ್ಮ ಜಾತಿ ಏನಿದೆ, ಅದರ ಸಂಪ್ರದಾಯದ ಪ್ರಕಾರ ನಾವು ಆಚರಿಸ್ತಾ ಇದೀವಲ್ಲ, ಅದು ನಮಗೆ ಬಹಳ ಹೆಮ್ಮೆ. ಧನ್ಯವಾದ. ನಮ್ಮ ಈ ಮೈಸೂರು ಮಂದೊಡ್ಡಿ ಅನ್ನೋದು ಏನು ಒಂದು ಬಡಹಳ್ಳಿ ಆಗಿತ್ತು. ಇವಾಗ ಏನಂದ್ರೆ ಇವಾಗೆಲ್ಲ ಸ್ವಲ್ಪ ಜನಗಳು ಎಲ್ಲಾನು ವಿದ್ಯಾಭ್ಯಾಸದಲ್ಲಿ ಮತ್ತು ಎಲ್ಲಾ ಇದರಲ್ಲಿ ಆದ್ಯತೆಯಲ್ಲಿ ಚೆನ್ನಾಗಿ ಇದ್ದಾರೆ. ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದ್ದಾರೆ. ಎಲ್ಲರೂ ಹಿರಿಯರ ತರಂತೆ ನಾವು ಒಂದು ಅಧಿಕಾರಿ ಸವಾಲಿನಲ್ಲಿ ನಾವು ಸವಾಲು ಮಾಡಕ್ಕೆ ನಮಗೂ ಇಷ್ಟ ಆಗುತ್ತೆ. ನಮ್ಮ ಊರಿನ ಜನಾಂಗದ ಹುಡುಗರು ಸದಸ್ಯರುಗಳೆಲ್ಲರೂ ಒಳ್ಳೊಳ್ಳೆ ಪೋಸ್ಟ್ ಗಳಲ್ಲಿ ಇದ್ದಾರೆ. ಅವರೆಲ್ಲೇ ಹೋದ್ರು ನಮ್ಗೊಂದು ಸಹಕಾರ ಮಾಡ್ತಾರೆ, ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ತಾರೆ. ಏನೇ ಒಂದಿದ್ರು ನಮ್ಮ ಊರಿನ ಒಗ್ಗಟ್ಟನ್ನು ಯಾರು ಹೊರಗಡೆ ಬಿಟ್ಕೊಡಲ್ಲ. ಏನೇ ಇದ್ರು ನಮ್ಮ ಊರಿನ ಸದಸ್ಯರು ಮತ್ತೆ ಎಲ್ಲರೂ ಮುಖ್ಯಸ್ಥರು ಎಲ್ಲರೂ ಸೇರಿ ಇಲ್ಲೇ ಏನೇ ಇದ್ರು ಇಲ್ಲೇ ತೀರ್ಮಾನ ಮಾಡಿ ಒಂದು ಹಂತವನ್ನು ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಲೋಕೇಶ್ 8-9 ವರ್ಷ ಆಗಿತ್ತು ಇಲ್ಲಿ ಊರಲ್ಲಿ ಹಬ್ಬ ಎಲ್ಲ ಮಾಡಿ. ಇವಾಗ ಯುವಕರೆಲ್ಲ ಸೇರಿ ಇವಾಗಿನ ಪೀಳಿಗೆಯಲ್ಲಿ ಆ ರೀತಿ ಈ ಸರಿ ಒಗ್ಗಟ್ಟಾಗಿ ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದೀರಿ ಹಬ್ಬನ. ಇದೇ ರೀತಿ ನಮ್ಮ ಯುವಕರು ಎಲ್ಲ ಸೇರಿ ನಮ್ಮದು ಆಯ್ತು. ಈಗ ನೆಕ್ಸ್ಟ್ ಇವ್ರ ಪೀಳಿಗೆ ಇವರು ಇನ್ನ ನಮ್ಮಿಂದ ಗ್ರ್ಯಾಂಡ್ ಆಗಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತೀನಿ.